ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಈ ಥರ ಎದ್ಬಿಟ್ಟು ಈ ಥರ ಕೂತ್ಕೊಂಡಿದ್ದಾಳೆ ಅನ್ಕೊತಾ ಇದ್ದೀರಾ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮಮ್ಮ ಬೆಳಗ್ಗೆನೇ 6 ಗಂಟೆಗೆ ಎಬ್ಬಿಸಿ ರಂಗೋಲಿ ಬಿಡಿಸು ಬಾ ಅಂತ ಕರೆದ್ರು. ಫಾರ್ ದ ಫಸ್ಟ್ ಟೈಮ್. ಅಂದರೆ ನಮ್ಮ ಹಬ್ಬಗಳಲ್ಲಿ ಮಾತ್ರ ಈ ಥರ ಕರೆಯೋದು. ಬೆಳಗ್ಗೆ ಎಲ್ಲ ಎಬ್ಬಿಸಿ, ಇಲ್ಲಾಂದರೆ ಕರೆಯಲ್ಲ. ಪಾಪ ನಮ್ಮ ಅಮ್ಮನೆಲ್ಲ ಕೆಲಸ ಮಾಡ್ಕೋತಾರೆ. ಸೊ ನಮಗೆ ರಂಗೋಲಿ ಡೈಲಿ ಬಿಡೋಕ್ಕೆ ಬರುತ್ತೆ, ಬಟ್ ಈ ಥರ ಹಬ್ಬಗಳಲ್ಲಿ ಸ್ವಲ್ಪ ಕಲರೆಲ್ಲ ಹಾಕಿ ಬಿಡೋದೆಲ್ಲ ಬರಲ್ಲ. ಸೊ ಹಾಗಾಗಿ ನನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡು ಅಂತ ಕರೆದ್ರು. ಸೊ ನನಗೂ ಎಲ್ಲ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರಲ್ಲ. ನಾನು ಏನೋ ಒಂದು ಟ್ರೈ ಮಾಡಿದೆ. ಸೊ ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ನಮ್ಮಮ್ಮ ಇನ್ನೊಂದು ಕೆಲಸ ಕೊಟ್ಟರು ನನಗೆ. ಅದು ಮಾವಿನ ತೋರಣ ಮಾಡೋದು. ಸೊ ಹಾಗಾಗಿ ನಂಗೆ ಮಾವಿನ ತೋರಣ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಬಿಕಾಸ್ ಅದನ್ನ ಸ್ಟ್ಯಾಪ್ಲರಲ್ಲೆಲ್ಲ ಹೊಡ್ದು ಏನೋ ಚೆನ್ನಾಗಿ ಫುಲ್ ಜೋಡಿಸೋದು ಇರುತ್ತಲ್ವ. ಸೊ ಹಾಗಾಗಿ ನಂಗೆ ಅದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಹೆಂಗೆ ಸ್ಟ್ಯಾಪ್ಲರ್ ಹೊಡಿಬೇಕು ಅಂತ. ಐನೋ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಸೊ ತೋರಣ ಎಲ್ಲ ಫುಲ್ ಫಿನಿಶ್ ಆಗಿದೆ. ಹೀಗೆ ಕಾಣಿಸ್ತಾ ಇತ್ತು ನಮ್ಮನೆ ತೋರಣ. ಸೊ ಇದನ್ನು ಇವಾಗ ಬಾಗಿಲಿಗೆ ತೊಗೊಂಡೋಗಿ ಕಟ್ಟಬೇಕು. ಬಾಗಿಲು ಕಟ್ಟಾದಮೇಲೆ ಹೀಗೆ ಕಾಣಿಸ್ತಾ ಇತ್ತು ತೋರಣ. ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಅಂತ ಬಂದರೆ ನಮ್ಮಮ್ಮ ನನಗೆ ವಹಿಸ್ಬಿಡ್ತಾರೆ. ಬಿಕಾಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಪೂಜೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ದೆ. ಹಾಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಬಿಡಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದನ್ನು ನಾವು ಹೊಸ ವರ್ಷ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷ ಎಲ್ಲರಿಗೂ ನೀವೇನೇನು ಅಂದ್ಕೊಂಡಿದ್ದೀರ ಅದೆಲ್ಲನೂ ಆಗಲಿ. ಆ್ಯಂಡ್ ಇವತ್ತಾದ್ರೂ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಬಿಟ್ಟು ಆರಾಮಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಆ್ಯಂಡ್ ಹ್ಯಾಪಿಯಿಂದ ಸೆಲೆಬ್ರೇಟ್ ಮಾಡಿ. ಎಲ್ಲ ಏನಾದರೂ ಟೆನ್ಷನ್ಸ್, ಇರಿಟೇಷನ್ಸ್, ಆ ಫ್ರಸ್ಟ್ರೇಷನ್ಸ್ ಎಲ್ಲ ಬಿಟ್ಟು, ಆಮೇಲೆ ನಮ್ಗೆ ಯಾರಾದರೂ ಇರಿಟೇಟ್ ಮಾಡೋಕ್ಕಂತಲೇ ಇರ್ತಾರಲ್ವ ಸ್ವಲ್ಪ ಜನ, ಅವಂಥವ್ರನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಸೊ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಏನೇನು ಡ್ರೀಮ್ಸ್ ಇದೆ ಈ ವರ್ಷದೊಳಗಡೆ ಅದೆಲ್ಲ ಫುಲ್ಫಿಲ್ ಆಗಬೇಕಂತ, ಅದೆಲ್ಲ ಈ ವರ್ಷದೊಳಗಡೆ ಆಗಲಿ ನಿಮಗೆ. ಸೊ ಇವತ್ತಿನ ಡೇ, ನನ್ನ ಡೇ ಅಂತೂ ಇವತ್ತಿನ ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಸೊ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈ ವರ್ಷ ಪೂರ್ತಿನೂ ಹಾಗೆ ಇದ್ಬಿಡಲಿ ಅಂತ ಕೇಳ್ಕೊತೀನಿ ನಾನು. ಸೊ ನಿಮ್ಮ ಮನೇಲಿ ಹಬ್ಬಗಳೆಲ್ಲ ಹೇಗೆ, ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಯುಗಾದಿ ಹಬ್ಬ ಏನೇನೆಲ್ಲ ಮಾಡಿದ್ರಿ? ನಮ್ಮ ಮನೇಲಿ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ಪ್ರತಿ ವರ್ಷ ಕೆಲವೊಂದು ವರ್ಷ ಮಿಸ್ ಆಗ್ತಾಯಿತ್ತು. ಊರಿಗೆ ಹೋಗ್ತಾ ಇದ್ವಿ, ನಾವು ಊರಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಊರಿಗೆ ಹೋಗಿಲ್ಲ. ಸೊ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮ ಮನೇಲಿ ನಾರ್ಮಲ್ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಹಬ್ಬ ಎಲ್ಲರಿಗೂ ಖುಷಿನ ತಂದ್ಕೊಡ್ಲಿ, ನೆಮ್ಮದಿನ ತಂದ್ಕೊಡ್ಲಿ ಅಂತ ಕೇಳ್ಕೊತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಯುಗಾದಿ ಹಬ್ಬ ನನಗೆ ಅಷ್ಟು ಸ್ಪೆಷಲ್ ಅಂತ ಏನು ಫೀಲ್ ಆಗಲ್ಲ, ಬಟ್ ಈ ವರ್ಷ ಸ್ಪೆಷಲ್ ಅಂತ ಅನಿಸ್ತದೆ. ಬಿಕಾಸ್ ಇವತ್ತು ಹಬ್ಬ ಇದೆ ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ಈ ಯುಗಾದಿ ನಂಗೆ ಸ್ವಲ್ಪ ಸ್ಪೆಷಲ್ ಅನಿಸ್ತದೆ. ನನಗೆ ಯುಗಾದಿ ಏನು ಅಷ್ಟು ಅನಿಸಲ್ಲ, ಬಿಕಾಸ್ ಏನು ಮಾಡಲ್ಲ, ನಾರ್ಮಲ್ ಮನೇಲಿ ಏನಾದರೂ ಒಂದು ಮಾಡಿ ಪೂಜೆ ಮಾಡ್ತೀವಲ್ಲ. ಸೊ ಹಾಗಾಗಿ ನನಗೆ ಏನು ಹಬ್ಬ ಥರ ಎಲ್ಲ ಫೀಲ್ ಬರಲ್ಲ ನನಗೆ. ಬಟ್ ಈ ವರ್ಷ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ನಾನು, ಬಿಕಾಸ್ ನಾಳೆ ನನ್ನ ಬರ್ಡೇ ಇರೋದ್ರಿಂದ 20th ಬರ್ಡೇ. ಸೊ ಹಾಗಾಗಿ ನನಗೆ ಸ್ವಲ್ಪ ಖುಷಿ ಜಾಸ್ತಿ ಇದೆ. ಸೊ ಇವತ್ತು ಹಬ್ಬ, ನೆಕ್ಸ್ಟ್ ಡೇನೇ ಬರ್ಡೇ ಇದೆ ಅಲ್ವಾ. ಸೊ ಹಾಗಾಗಿ ಇವತ್ತು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಹಬ್ಬ ಮತ್ತು ಬರ್ಡೇ ಎರಡೂ ಒಂದೇ ಸಲ ಮಾಡ್ಬೋದಿತ್ತು. ಬಟ್ ಅಟ್ಸ್ ಓಕೆ. ನನಗೆ ನಾನ್ ವೆಜ್ ಅಂದರೆ ಇಷ್ಟ ಅಲ್ವಾ. ಸೊ ಹಾಗಾಗಿ ನಾನ್ ವೆಜ್ ದಿನವೇ ನನ್ನ ಬರ್ಡೇ ಬಂದಿದೆ. ಸೊ ಹೇಗೆ ನಮ್ಮ ಮನೆಯಲ್ಲೆಲ್ಲ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಹಬ್ಬದೂಟ ಅಂತ ಹೇಳಿ ಆಲೂಗಡ್ಡೆ ಪಲ್ಯ, ಬಜ್ಜಿ ಮತ್ತು ಒಬ್ಬಟ್ಟು ಸಾಂಬಾರು, ರೈಸ್ ಮತ್ತು ಒಬ್ಬಟ್ಟು ಎಲ್ಲ ಮಾಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಎಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ.
ಎಲ್ಲ ಊಟ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಾಗ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಬಟ್ ಅದು ಎಲ್ಲಿದೆ ಅಂತಲೂ ನನಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿಗೂ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಫ್ರೆಂಡ್ ಯಾರ ಹತ್ರನೋ ಕೇಳಿಕೊಂಡು ಬಸ್ಸಲ್ಲಿ ಹೋಗಿದ್ದು ನಾವು. ಸೊ ಎಲ್ಲೆಲ್ಲೋ ಯಾರನ್ನೋ ಕೇಳಿಕೊಂಡು ಹೋದ್ವಿ. ಫೈನಲಿ ಹೋದ್ವಿ, ನೋಡಿದ್ವಿ, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ತುಂಬಾ ರಶ್ ಇತ್ತು, ಹಬ್ಬ ಇದ್ದಿದ್ದರಿಂದ ತುಂಬ ರಶ್ ಇತ್ತು. ಸೊ ಎಷ್ಟು ಕ್ಯೂ ಇತ್ತಂತಂದರೆ ನಮ್ಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಕ್ಯೂ ಇರುತ್ತೆ ಅಂತ. ಬಟ್ ಸ್ಟಿಲ್ ಆದ್ರೂ ದೇವ್ರು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ದೇವಸ್ಥಾನದಿಂದ ಬಂದ್ವಿ. 10 ಗಂಟೆ ಆಗಿದೆ ಟೈಮು, ರಾತ್ರಿ 10 ಗಂಟೆ, ಬೆಳಗ್ಗೆ ಅಲ್ಲ. ಸೊ ತುಂಬ ರಶ್ ಇತ್ತು, ಸಖತ್ ಅಂದರೆ ಸಖತ್ ರಶ್ ಇತ್ತು. ನಿಂತ್ಕೊಂಡು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ, ಸಖತ್ ಸುಸ್ತಾಗ್ಬಿಟ್ಟೈತೆ, ಹೊಟ್ಟೆ ಬೇರೆ ಸಖತ್ ಹಸಿತೈತೆ ನನಗೆ. ಸೊ ಈ ಥರ ನಮ್ಮ ಯುಗಾದಿ ಹಬ್ಬ ಇತ್ತು. ನಾರ್ಮಲ್ ಈ ಥರನೇ ಇರುತ್ತೆ. ಊರಿಗೆ ಹೋದರೆ ಊರಲ್ಲಿ ಹಬ್ಬ ಆಚರಿಸ್ತೀವಿ, ಅದೇ ದೇವಸ್ಥಾನಕ್ಕೆಲ್ಲ ಹೋಗಲ್ಲ ಅಷ್ಟೇ. ಇಲ್ಲಿದ್ದರಿಂದ ಆ್ಯಂಡ್ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಫೈನಲಿ ಹುಡ್ಕೊಂಡು ಎಲ್ಲೆಲ್ಲೋ ಯಾರನ್ನೋ ಕೇಳ್ಕೊಂಡು ಹೋಗಿದ್ದೀವಿ ದೇವಸ್ಥಾನಕ್ಕೆ. ಫೈನಲಿ ಹೋದ್ವಿ. ಒಂಥರ ಖುಷಿ ಫೀಲ್ ಆಗ್ತಾಯಿದೆ ಮನಸ್ಸಿಗೆ, ಒಂಥರ ಹ್ಯಾಪಿ ವೈಬ್ ಸಿಗ್ತಾ ಇದೆ. ಸೊ ಈ ಥರ ಇತ್ತು ನನ್ನ ಯುಗಾದಿ ಹಬ್ಬ. ನಿಮ್ಮದು ಕೂಡ ಎಲ್ಲರದೂ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ. ಸೊ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಯಾವುದೇ ರೀತಿ ಟೆನ್ಷನ್ಸ್ ಎಲ್ಲ ಬಿಟ್ಟಾಕಿ ಈ ವರ್ಷದಿಂದ ಒಂದು ನ್ಯೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.